ಹಾಯ್ ಹಲೋ ನಮಸ್ತೆ. ಬಿಗ್ ಬಾಸ್ ಮನೆಯೇ ವಿಚಿತ್ರ. ಅಲ್ಲಿ ಸ್ನೇಹಿತರಾಗಿದ್ರೂ ದೂರವಾಗೋದು, ಅದೇ ರೀತಿ ದೂರ ಇದ್ದವರು ದಿಢೀರನೆ ಹತ್ತಿರವಾಗೋದು ನಡೀತಾನೆ ಇರುತ್ತೆ. ಬಿಗ್ ಬಾಸ್ ಸೀಸನ್ 12ರ ಮನೆ ಈ ವಾರ ಬಿಬಿ ಕಾಲೇಜ್ ಆಗಿ ಬದಲಾಗಿದೆ. ಎಲ್ಲರೂ ಕಾಲೇಜ್ ಸ್ಟೂಡೆಂಟ್ಸ್ ಅವತಾರದಲ್ಲಿ ಫನ್ ಕಾಮಿಡಿ ಮಾಡ್ತಾ ಎಂಜಾಯ್ ಮಾಡ್ತಿದ್ದಾರೆ. ಮನೆಯ ಕ್ಯಾಪ್ಟನ್ ರಘು ಈಗ ಬಿಬಿ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದು ಅವರನ್ನ ಕೆಲವರು ಗೋಳ್ ಹೊಯ್ಕೊಳ್ತಿದ್ದಾರೆ. ಇದೀಗ ಬಿಬಿ ಕಾಲೇಜ್ ಫೆಸ್ಟ್ ನಡೀತಿದೆ. ಸ್ಟೂಡೆಂಟ್ಸ್ ಎಲ್ಲ ಡ್ಯಾನ್ಸ್ ಕಾಮಿಡಿ ಮಾಡಿ ಎಂಜಾಯ್ ಮಾಡಿದ್ದಾರೆ. ಅಚ್ಚರಿ ಅಂದ್ರೆ ಅಶ್ವಿನಿ ಗೌಡ ಜೊತೆ ಗಿಲ್ಲಿ ಡ್ಯಾನ್ಸ್ ಮಾಡಿ ಗಮನ ಸೆಳೆದಿದ್ದಾರೆ. ಕಿರುತೆರೆ ನಟಿಯರಾದ ಪ್ರಿಯಾ ಆಚಾರ್, ಸುಷ್ಮಾ ರಾವ್ ಕಾಲೇಜ್ ಫೆಸ್ಟ್ಗೆ ಅತಿಥಿಗಳಾಗಿ ತೀರ್ಪುಗಾರರಾಗಿ ಬಂದಿದ್ದಾರೆ. ಗಿಲ್ಲಿ ಹಾಗೂ ಕಾವ್ಯ ಜಂಟಿಯಾಗಿ ದೊಡ್ಡಮನೆ ಒಳಗೆ ಹೋಗಿದ್ರು. ಇಬ್ಬರ ನಡುವೆ ಸಮಥಿಂಗ್ ನಡೀತಿದೆ ಎನ್ನುವಂತೆ ಇಬ್ಬರು ಕಾಣಿಸ್ಕೊಳ್ತಿದ್ದಾರೆ. ಕಾವ್ಯ ನನ್ನ ಲವ್ವರ್ ಎನ್ನುವಂತೆ ಗಿಲ್ಲಿ ಆಡ್ತಿದ್ದಾರೆ. ಆಕೆ ರಾಖಿ ಕಟ್ಟಿದ್ರು ಅದನ್ನ ನಾನು ಒಪ್ಪಲ್ಲ ಅಂತ ಗಿಲ್ಲಿ ಹೇಳಿದ್ದು ಗೊತ್ತೇ ಇದೆ. ಕಾಲೇಜ್ ಫೆಸ್ಟ್ನಲ್ಲಿ ಸೂರಜ್ ಜೊತೆ ಕಾವ್ಯ ಡ್ಯಾನ್ಸ್ ಮಾಡಿದ್ದಾರೆ. ಇದನ್ನ ನೋಡಿ ಗಿಲ್ಲಿ ಪಾಡು ಕೇಳೋದೇ ಬೇಡ. ಅದಕ್ಕೆ ಸಂಬಂಧಿಸಿದ ಪ್ರೋಮೋ ಬಂದಿದೆ. ಅಂಜದ ಗಂಡು ಚಿತ್ರದ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಹಾಡಿಗೆ ಸೂರಜ್ ಹಾಗೂ ಕಾವ್ಯ ಬಿಂದಾಸ್ ಆಗಿ ಹೆಜ್ಜೆ ಹಾಕಿದ್ದಾರೆ. ನಿಮ್ಮಿಬ್ಬರ ಕೆಮಿಸ್ಟ್ರಿ ಚೆನ್ನಾಗಿತ್ತು ಅಂತ ಸುಷ್ಮಾ ರಾವ್ ಹೇಳಿದ್ದು, ಮೇಡಮ್ ನೀವು ಕನ್ನಡಕ ಹಾಕಿಲ್ಲ ಅನ್ಸುತ್ತೆ ನೋಡಿ ಅಂತ ಗಿಲ್ಲಿ ಕಾಮಿಡಿ ಮಾಡಿದ್ದಾರೆ. ಇನ್ನು ಅಭಿ ಚಿತ್ರದ ಸುಮ್ನೆ ಹಾಡಿಗೆ ಅಶ್ವಿನಿ ಗೌಡ ಜೊತೆ ಗಿಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅಶ್ವಿನಿ ಅವರನ್ನ ಲಿಫ್ಟ್ ಮಾಡಲು ಗಿಲ್ಲಿ ಕಸರತ್ತು ಮಾಡಿದ್ದಾರೆ. ಇನ್ನು ಅಭಿ, ಧ್ರುವಂತ್ ಹಾಗೂ ಚಂದ್ರಪ್ರಭಾ ಸೇರಿ ಎ ಚಿತ್ರದ ಮಾರಿಕಣ್ಣು ಹೊರಿಮ್ಯಾಗೆ ಹಾಡಿಗೆ ಕುಣಿದಿದ್ದಾರೆ. ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಹುರಿದುಂಬಿಸಿದ್ದಾರೆ. ರಿಹರ್ಸಲ್ ವೇಳೆ ಇಬ್ಬರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಗಿಲ್ಲಿ ಬಂದು ಸೂರಜ್ ಹಾಗೂ ಕಾವ್ಯಗೆ ಹೇಳಿದ್ದಾರೆ. ಇನ್ನು ಡ್ಯಾನ್ಸ್ ಮಾಡುವಾಗ ಇಬ್ಬರು ರೊಮ್ಯಾಂಟಿಕ್ ಆಗಿ ಇರೋದು ನೋಡಿ ಗಿಲ್ಲಿ ದೂರ ಹೋಗಿ ಅಂತ ಪೇಚಾಡಿದ್ದಾರೆ. ಆದರೆ ಸೂರಜ್ ಕಾವ್ಯ ಡ್ಯಾನ್ಸ್ಗಿಂತ ಅಶ್ವಿನಿ ಗಿಲ್ಲಿ ಡ್ಯಾನ್ಸ್ ಸೂಪರ್ ಅಂತ ವೀಕ್ಷಕರು ಕಾಮೆಂಟ್ ಮಾಡ್ತಿದ್ದಾರೆ. ಕಂಪ್ಲೀಟ್ ಎಪಿಸೋಡ್ ನೋಡಲು ಕಾಯ್ತಿದ್ದಾರೆ. ಗಿಲ್ಲಿ ಹಾಗೂ ಕಾವ್ಯ ಮಾತ್ರವಲ್ಲ, ಸೂರಜ್ ಹಾಗೂ ರಾಶಿಕಾ ನಡುವೆ ಕೂಡ ಆತ್ಮೀಯ ಒಡನಾಟ ಶುರುವಾಗಿತ್ತು. ಸೂರಜ್ ಮನೆಗೆ ಬಂದ ಒಂದೇ ವಾರದಲ್ಲಿ ಇಬ್ಬರು ಬಹಳ ಆತ್ಮೀಯರಾಗಿದ್ರು. ಇಬ್ಬರು ಕೈ ಹಿಡಿದು ಮನೆಯಲ್ಲಿ ಸುತ್ತಾಡ್ತಿದ್ರು. ಇಬ್ಬರ ಬಂಧ ಗಟ್ಟಿಯಾಗ್ತಿದೆ ಎಂದುಕೊಳ್ಳುವ ಸಮಯದಲ್ಲೇ ಸಣ್ಣ ಕಿರಿಕಾಗಿತ್ತು. ರಾಶಿಕಾ ನಾಮಿನೇಟ್ ಆಗಿ ಕಣ್ಣೀರು ಹಾಕಿದ್ರು. ಈ ವೇಳೆ ನನ್ನ ಬೆಂಬಲಕ್ಕೆ ಬರಲಿಲ್ಲ ಅಂತ ರಾಶಿಕಾ ಬೇಸರಗೊಂಡು ಅಸಮಾಧಾನ ಹೊರಹಾಕಿದ್ರು. ರಾಶಿಕಾ ಮಾತಿಗೆ ಸೂರಜ್ ಕೂಡ ಗರಂ ಆಗಿದ್ರು. ಸದ್ಯ ಸೂರಜ್ ಹಾಗೂ ಕಾವ್ಯ ಡ್ಯಾನ್ಸ್ ನೋಡಿ ಇಬ್ಬರ ಕೆಮಿಸ್ಟ್ರಿ ನೋಡಿ ರಾಶಿಕಾ ಕಥೆ ಏನಾಗಿರ್ಬೇಡ ಅಂತ ವೀಕ್ಷಕರು ಕಾಮೆಂಟ್ ಮಾಡ್ತಿದ್ದಾರೆ. ಒಟ್ಟಾರೆ ಬಿಬಿ ಫೆಸ್ಟ್ ಎಪಿಸೋಡ್ ಸಖತ್ ಮಜವಾಗಿದೆ.